ಒಂದು ಕಡೆ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಗಣ ಕಾದುಕೊಳ್ತಿದ್ರೆ, ಮತ್ತೊಂದು ಕಡೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿಯೂ ಕೂಡ ಸಂಕ್ರಾಂತಿ ಹಬ್ಬದ ಸಡಗರ ಜೋರಾಗಿದೆ. ಕಾಶಿ ಚಂದ್ರಮೌಳೇಶ್ವರ ದೇಗುಲದಲ್ಲಿ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಇನ್ನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿಯ ಸ್ಪರ್ಶ ನೀವೆಲ್ಲ ಕಣ್ತುಂಬಿಕೊಳ್ಬೋದು. ಗರ್ಭಗುಡಿಯ ಲಿಂಗದ ಮೇಲೆ ಸ್ಪರ್ಶಿಸುವಂತಹ ಸೂರ್ಯ ರಶ್ಮಿ ಶ್ರೀರಂಗಪಟ್ಟಣದ ದಕ್ಷಿಣ ಕಾವೇರಿ ತೀರದಲ್ಲಿರುವಂತಹ ದೇಗುಲ ಇದು. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ ನೋಡಿ. ನೋಡಿ, ಕಾಶಿ ಚಂದ್ರಮೌಳೇಶ್ವರ ದೇಗುಲ ಒಂದು ಇಲ್ಲೂ ಕೂಡ ವಿಸ್ಮಯ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯನ ರಶ್ಮಿ ಶಿವಲಿಂಗನನ್ನ ಸ್ಪರ್ಶಿಸುತ್ತೆ. ಬಹಳ ಕುತೂಹಲ ಇರುವಂಥದ್ದು ನೋಡಿ. ಒಂದು ಕಡೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ದೃಶ್ಯಾವಳಿ, ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಕಾಶಿ ಚಂದ್ರಮೌಳೇಶ್ವರ ದೇಗುಲದ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಎರಡೂ ಕಡೆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈಗ ಬೆಳಗ್ಗೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಚಂದ್ರಮೌಳೇಶ್ವರ ದೇಗುಲದಲ್ಲಿ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ. ಮತ್ತೊಂದು ಕಡೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಇವತ್ತು ಸೂರ್ಯಾಭಿಷೇಕ ಆಗುತ್ತೆ. ಬಹಳ ಕುತೂಹಲ ಇದೆ, ಬಹಳ ವಿಸ್ಮಯಗಳಿವೆಲ್ಲ. ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಗಣ ಆಗಮಿಸಿರ್ತಾರೆ. ಅದು ದೊಡ್ಡ ಸಂಖ್ಯೆ, ದೊಡ್ಡ ಮಟ್ಟದಲ್ಲಿ ಆಗಮಿಸಿ ಕಣ್ತುಂಬಿಕೊಂಡು ಹೋಗ್ತಾರೆ. ನಾನಾ ದೇವಸ್ಥಾನಗಳಲ್ಲಿ ಇವತ್ತು ಪೂಜಾ ಕೈಂಕರ್ಯಗಳು ಆರಂಭಗೊಂಡಿದೆ. ನಮ್ಮ ಪ್ರತಿನಿಧಿಗಳು ಕೂಡ ಬೆಳಗ್ಗೆನೇ ಎಲ್ಲ ದೇವಸ್ಥಾನಗಳ ಹತ್ರ ತೆರಳಿದ್ದಾರೆ ನೋಡಿ. ನಮ್ಮ 4 ಜನ ಪ್ರತಿನಿಧಿಗಳು, 4 ಜನ. ಅಜಯ್ KR ಮಾರ್ಕೆಟ್ ಬಳಿ ಇದ್ದಾರೆ. KR ಮಾರ್ಕೆಟ್ನಲ್ಲಿ ಈಗ ಒಂದು ಪರ್ಚೇಸಿಂಗ್, ಒಂದು ಸಂಭ್ರಮಾಚರಣೆ ಅಂದರೆ ಹೂವು ಹಣ್ಣು ಹಂಪಲನ್ನ ಖರೀದಿ ಮಾಡೋದಕ್ಕೆ ಎಲ್ಲರೂ ಕೂಡ ಅಲ್ಲಿ ತುಂಬಿಕೊಂಡಿದ್ದಾರೆ. ಮತ್ತೊಂದು ಕಡೆ ನನ್ನ ಸಹೋದ್ಯೋಗಿಗಳಾಗಿರುವಂಥ ಚೈತ್ರ ಗವಿ ಗಂಗಾಧರೇಶ್ವರ ದೇಗುಲದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಕಿತಾ ದೊಡ್ಡ ಗಣಪತಿ ದೇಗುಲ, ಮಂಡ್ಯದ ಚಂದ್ರಮೌಳೇಶ್ವರ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಚೈತ್ರ, ಹೇಗಿದೆ ಸಂಭ್ರಮಾಚರಣೆ? ಅಲ್ಲಿ ಏನೆಲ್ಲ ಸದ್ಯಕ್ಕೆ ಪೂಜಾ ಕೈಂಕರ್ಯಗಳಾಗ್ತಾ ಇದೆ, ಅದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ಚೈತ್ರ. ಹೌದು ನಾಗೇಂದ್ರ, ಇವತ್ತು ನಾವು ಬೆಂಗಳೂರಿನ ಪುರಾಣ ಪ್ರಸಿದ್ಧ ದೇಗುಲವಾಗಿರುವಂತಹ ಗವಿ ಗಂಗಾಧರೇಶ್ವರ ದೇಗುಲದ ಮುಂಭಾಗದಲ್ಲಿದ್ದೀವಿ. ಇಂದು ಮಕರ ಸಂಕ್ರಾಂತಿಯ ದಿನವಾದಂತಹ ಇಂದು ಒಂದು ಅದ್ಭುತ ಕ್ಷಣಕ್ಕೆ ಈ ದೇಗುಲ ಸಾಕ್ಷಿಯಾಗಲಿದೆ. ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇಗುಲಕ್ಕೆ ಮುಂಜಾನೆಯಿಂದಲೇ ಆಗಮಿಸ್ತಾ ಇದ್ದಾರೆ. ಇಂದು ಸಂಜೆ 5:30ರ ಸುಮಾರಿಗೆ ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸುವಂತಹ ಒಂದು ಅದ್ಭುತ ಕೌತುಕ ಕ್ಷಣ ಜರುಗಲಿದೆ. ಈ ಒಂದು ಸೂರ್ಯ ದೇವ ಉತ್ತರ ಪಥದಿಂದ ದಕ್ಷಿಣ ಪಥಕ್ಕೆ ಸಂಚಾರವನ್ನ ಮಾಡಲಿದ್ದಾರೆ. ಈ ಒಂದು ಸಮಯದಲ್ಲಿ ಪಥವನ್ನ ಬದಲಿಸುವಂತಹ ಒಂದು ಸಮಯದಲ್ಲಿ ಒಂದು ವಿಗ್ರಹ, ನಂದಿ ವಿಗ್ರಹದ ಮುಂಭಾಗದಿಂದ ಹಾದು ಹೋಗಿ ಶಿವಲಿಂಗವನ್ನ ಸ್ಪರ್ಶ ಮಾಡಲಿದೆ ಸೂರ್ಯ ರಶ್ಮಿ. ಈ ಒಂದು ಸೂರ್ಯ ಶಿವಲಿಂಗವನ್ನ ನಮಿಸಿ ಪಥವನ್ನ ಬದಲಿಸುವಂತಹ ಈ ಒಂದು ಕೌತುಕವನ್ನ ವೀಕ್ಷಣೆ ಮಾಡಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಕರ ಸಂಕ್ರಾಂತಿಯ ದಿನವಾದ ಇಂದು ದೇಗುಲಕ್ಕೆ ಆಗಮಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಈಗ ಪುರಾಣ ಪ್ರಸಿದ್ಧ ದೇಗುಲಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂತದ್ದನ್ನ. ಮಕರ ಸಂಕ್ರಾಂತಿ ಅಥವಾ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಅದ್ಭುತ ಕ್ಷಣಕ್ಕೆ ಈ ಗವಿ ಗಂಗಾಧರೇಶ್ವರ ಸನ್ನಿಧಿ ಸಾಕ್ಷಿಯಾಗಲಿದೆ. ಅದೇನಂದ್ರೆ ತನ್ನ ಪಥವನ್ನ ಬದಲಿಸುವಂತಹ ಸೂರ್ಯದೇವ ಇಲ್ಲಿ ಪರಮೇಶ್ವರನ ದರ್ಶನವನ್ನ ಮಾಡಿ ಉತ್ತರಾಯಣ ಪ್ರವೇಶವನ್ನ ಮಾಡ್ತಾನೆ. ಈ ಒಂದು ಕ್ಷಣವೇ ಅದ್ಭುತವಾಗಿರುತ್ತೆ. ಸಂಜೆ ದೇಗುಲದ ಮುಂಭಾಗದಲ್ಲಿರುವಂತಹ ಕಿಂಡಿಗಳ ಮೂಲಕ ಸೂರ್ಯ ರಶ್ಮಿ ಪ್ರವೇಶಿಸುತ್ತೆ. ಬಳಿಕ ನಂದಿಯ ಕೊಂಬುಗಳ ಮೂಲಕ ಹಾದು ಹೋಗಿ ಗವಿಯೊಳಗಿರುವಂತಹ ಶಿವಲಿಂಗವನ್ನ ಸ್ಪರ್ಶಿಸುತ್ತೆ. ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಮುಂಜಾನೆಯಿಂದಲೇ
ಸಾಕಷ್ಟು ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಅದು ಅಲ್ಲದೆ ಈ ಪುರಾತನ ದೇಗುಲ ನಮ್ಮ ಒಂದು ಪೂರ್ವಜರ ಒಂದು ಇಂಜಿನಿಯರಿಂಗ್ ಕೌಶಲ್ಯ ಜ್ಞಾನವನ್ನ ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ. ಒಂದು ಕಂಬಗಳಿರ್ಬೋದು. ಈ ಒಂದು ಗವಿ ಅಂದ್ರೆ ಏನು, ಗುಹೆಯ ಒಳಗಡೆ ಶಿವಲಿಂಗ ಇರುವಂತಹದ್ದೇ ಒಂದು ಅದ್ಭುತ. ಮೇಲ್ಭಾಗದಲ್ಲೂ ಕೂಡ ಪೂರ್ಣವಾಗಿ ಗುಹೆ ಇರುತ್ತೆ. ಸುತ್ತಲೂ ಒಂದು ಕಲ್ಲಿನ ಬಂಡೆಯೇ ಆಕೃತಿಯಾಗಿರುವಂಥದ್ದು. ಒಂದು ಕಲ್ಲಿನ ಬಂಡೆಯಲ್ಲಿ ಈ ದೇಗುಲ ನಿರ್ಮಾಣವಾಗಿರುವಂಥದ್ದು. ಅದು ಅಲ್ಲದೆ ನಾವಿಲ್ಲಿ ಗಮನಿಸಬಹುದು ಕಂಬಗಳು ಯಾವ ರೀತಿ ಇರುತ್ತೆ. ಕಂಬಗಳಲ್ಲಿ, ಕಲ್ಲಿನ ಕಂಬಗಳಲ್ಲಿ ತ್ರಿಶೂಲವಿರ್ಬೋದು, ಎಲ್ಲಾ ರೀತಿಯ ಕೆತ್ತನೆಯನ್ನ ಕೂಡ ಮಾಡಿರ್ತಾರೆ. ಈ ರೀತಿಯ ಒಂದು ಕೆತ್ತನೆ ಬೇರೆ ಯಾವ ದೇಗುಲಗಳಲ್ಲೂ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಈ ಒಂದು ವಿಶೇಷತೆಯನ್ನ ನೋಡ್ಲಿಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ನಾಗೇಂದ್ರ, ಓಕೆ ಚಿತ್ರ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ ಅಂಕಿತಾ ದೊಡ್ಡ ಗಣಪತಿ ದೇಗುಲದ ಬಳಿ ಇದ್ದಾರೆ. ಅಂಕಿತಾ, ಅಲ್ಲಿ ದೊಡ್ಡ ಗಣಪತಿ ದೇಗುಲದಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇದೆ, ಯಾವ ರೀತಿಯಾಗಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ, ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ಅಂಕಿತಾ, ಎಸ್ ನಾಗೇಂದ್ರ ಬಾಬು, ಮೊದಲಿಗೆ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಎಲ್ಲೆಡೆ ಕೂಡ ಮೇಳೈಸಿದೆ. ಇವತ್ತು ನಾನು ಸಿಲಿಕಾನ್ ಸಿಟಿಯಲ್ಲಿರುವ ಬಸವನ ಗುಡಿಯಲ್ಲಿರುವ ದೊಡ್ಡ ಗಣಪತಿಯ ದೇವಸ್ಥಾನದಲ್ಲಿ ಇವತ್ತು ನಾನಿದ್ದೀನಿ. ನೀವು ಕೂಡ ನೋಡ್ತಾ ಇರ್ಬೋದು, ಇವತ್ತು ಸಂಕ್ರಾಂತಿ ಹಬ್ಬದ ನಿಮಿತ್ತ ಎಲ್ಲೆಡೆ ಕೂಡ ಹಬ್ಬ ಮೇಳೈಸಿದೆ. ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನ ದಕ್ಷಿಣ ಭಾಗದ ಬಸವನ ಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿಯೇ ಇತಿಹಾಸ ಪ್ರಸಿದ್ಧವಾಗಿರುವ ದೇವಾಲಯದಲ್ಲಿ ಇವತ್ತು ನಾವಿದ್ದೀವಿ. ಅದೇ ರೀತಿಯಾಗಿ ಒಂದು ವಾರದಲ್ಲಿ ಬೆಣ್ಣೆ ಅಲಂಕಾರವನ್ನ ಕೂಡ ಇಲ್ಲಿ ಮಾಡ್ತಾರೆ. ಇನ್ನು ಬಹಳ ಸಂಭ್ರಮದಿಂದ, ಸಡಗರದಿಂದ ಇಲ್ಲಿ ಹಬ್ಬವನ್ನ ಮೇಳೈಸ್ತಾರೆ. ಅದೇ ರೀತಿಯಾಗಿ ಹಬ್ಬದ ವಾತಾವರಣವೇ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂಜಾನೆಯಿಂದಲೂ ಕೂಡ ಭಕ್ತಾದಿಗಳು ಕೂಡ ಬಂದು ದೇವರ ದರ್ಶನವನ್ನ ಕೂಡ ಇಲ್ಲಿ ಪಡೆದುಕೊಳ್ತಾರೆ. ಇನ್ನು ಅದೇ ರೀತಿಯಾಗಿ ಇವತ್ತು ಮಂಗಳಾರತಿಯನ್ನ ಕೂಡ ಪ್ರಧಾನ ಅರ್ಚಕರು ಕೂಡ ಇಲ್ಲಿ ಬೆಳಗ್ತಾ ಇದ್ದಾರೆ. ಇವತ್ತು ಮುಂಜಾನೆಯಿಂದಲೂ ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತ ಭಕ್ತಾದಿಗಳು ಕೂಡ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಪ್ರಧಾನ ಅರ್ಚಕರು ಕೂಡ ಇದ್ದಾರೆ. ಬನ್ನಿ ಹಾಗಾದ್ರೆ ಇವತ್ತು ಸಂಕ್ರಾಂತಿ ಹಬ್ಬದ ನಿಮಿತ್ತ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ, ಅದೇ ರೀತಿಯಾಗಿ ಏನಾದರೂ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿಯಾಗಿ ಓಕೆ ಇನ್ನು ಅದೇ ರೀತಿಯಾಗಿ ಇವತ್ತು ದೊಡ್ಡ ಗಣಪತಿಯ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ಮುಂಜಾನೆಯಿಂದಲೂ ಕೂಡ ಆರಂಭವಾಗಿದೆ. ಕ್ಷೀರಾಭಿಷೇಕ, ಅದೇ ರೀತಿಯಾಗಿ ಇನ್ನು ಹಾಲಿನ ಅಭಿಷೇಕ, ದೊಡ್ಡ ಗಣಪತಿಗೆ ಹಲವಾರು ರೀತಿಯಾಗಿ ಅರ್ಚನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಭಕ್ತಾದಿಗಳು ಕೂಡ ಇದ್ದಾರೆ. ಬನ್ನಿ ಹಾಗಾದ್ರೆ ಅವರನ್ನ ನಾನು ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತಾನೆ. ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಇವತ್ತು ಹಬ್ಬದ ನಿಮಿತ್ತ ಎಲ್ಲೆಡೆ ಕಡೆ ಹಬ್ಬ ವಾತಾವರಣ ಕೂಡ ನಿರ್ಮಾಣವಾಗಿದೆ. ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಕರ ಸಂಕ್ರಾಂತಿ ಹಬ್ಬ ಇರುತ್ತೆ? ನಾವು ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಇದು ಎಲ್ಲ ಮಾಡ್ತೀವಿ. ಆ್ಯಸ್ ಯೂಶುವಲ್ ರಂಗೋಲಿ ಬಿಡೋದು ಅದೆಲ್ಲ ಇರುತ್ತೆ. ಆಮೇಲಿಂದ ಪೊಂಗಲ್ಲು, ದೇವಸ್ಥಾನಕ್ಕೆ ಬರ್ತೀವಿ, ಪೂಜೆ ಅಭಿಷೇಕ ಎಲ್ಲ ಆಯಿತು. ಇನ್ನು ಹೋಗಿ ಅಡುಗೆ ಮಾಡೋದು, ಪೊಂಗಲ್ಲು. ಪ್ರತಿ ವರ್ಷವೂ ಕೂಡ ದೊಡ್ಡ ಗಣಪತಿಗೆ ಬರ್ತೀರಾ? ಬರ್ತೀವಿ. ಹಬ್ಬ ಯಾವ ರೀತಿಯಾಗಿರುತ್ತೆ? ಇವತ್ತು ಸೆಲಿಬ್ರೇಷನ್ ಎಲ್ಲೆಡೆ ಕೂಡ ಜೋರಾಗಿದೆ. ಅದು ಹಿಂದೂಗಳಲ್ಲಿ ಮೊದಲನೇ ಹಬ್ಬ ಅಂತ ಅಂದರೆ ಅದು ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಮತ್ತು ಹೊಸ ವರ್ಷದ ಹಬ್ಬ ಅಂತ ಹೇಳಿದ್ರು ಕರೀತಾರೆ. ನೀವು ಯಾವ ರೀತಿಯಾಗಿ ಸೆಲಿಬ್ರೇಟ್ ಮತ್ತು ಯಾವ ರೀತಿಯಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡ್ತೀರಾ? ಪೂಜಾ ಅಂತಂದರೆ ನಮಗೇನು ಎಳ್ಳು ಪದ್ಧತಿ ಎಳ್ಳಿದೆ ನೋಡಿ, ತೊಗೊಂಡು ಬಂದಿದ್ದೀವಿ, ತಗೊಳ್ಳಿ ನೀವು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಎಳ್ಳು ಬೆಲ್ಲ ಮಾಡ್ತೀವಿ, ಎಲ್ರಿಗೂ ಕೊಡ್ತೀವಿ ಮನೆಗೆ ಬಂದವರಿಗೆ. ನಾವು ಮನೆಯಲ್ಲೆಲ್ಲ ಹೊರಗಡೆ ಹೋಗಿ ಎಲ್ರಿಗೂ ಹಂಚಿ ಒಳ್ಳೆ ಮಾತಾಡೋದು ಅಂತ ಅಷ್ಟೇ. ಹೌದು, ಮಕರ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಕರೀತಾರೆ. ಹೌದು. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಥ್ಯಾಂಕ್ ಯು ಅಂಡ್ ವಿಶ್ ಯು ದಿ ಸೇಮ್. ಥ್ಯಾಂಕ್ ಯು ಮೇಡಮ್. ನೀವು ಕೂಡ ನೋಡ್ತಾ ಇರ್ಬೋದು, ಇವತ್ತು ದೊಡ್ಡ ಗಣಪತಿಯ ದೇವಸ್ಥಾನದಲ್ಲಿ ಮಹಿಳೆಯರು ಬಂದು ಕೂಡ ದೊಡ್ಡ ಗಣಪತಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಎಳ್ಳು ಬೆಳ್ಳವನ್ನ ತಂದು ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ. ದೇವರ ದರ್ಶನವನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಮುಂಜಾನೆಯಿಂದಲೂ ಕೂಡ ಇಲ್ಲಿ ಮಹಿಳೆಯೊಬ್ಬರು ಕೂಡ ರಂಗೋಲಿಯನ್ನ ಬಿಡಿಸ್ತಾ ಇದ್ದಾರೆ. ಆ ರಂಗೋಲಿ ಯಾವ ರೀತಿಯಾಗಿ ಹಾಕ್ತಾ ಇದ್ದಾರೆ ಮತ್ತು ದೇವರಿಗೆ ಯಾವ ರೀತಿಯಾಗಿ ಸಮರ್ಪಿಸ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಅವರ ಹಬ್ಬ ಯಾವ ರೀತಿಯಾಗಿದೆ, ಮಕರ ಸಂಕ್ರಾಂತಿ ಹಬ್ಬ ಅವ್ರದ್ದು ಯಾವ ರೀತಿಯಾಗಿದೆ ಅನ್ನೋದನ್ನ ಅವರನ್ನ ಕೇಳ್ತಾ ಹೋಗೋಣ. ಮೇಡಮ್, ನಿಮ್ಮನ್ನ ಅವಾಗಿಂದ ನಾನು ನೋಡ್ತಾ ಇದ್ದೀನಿ, ಮುಂಜಾನೆಯಿಂದಲೂ ಕೂಡ ನೀವು ಈ ರಂಗೋಲಿಯನ್ನ ಬಿಡಿಸ್ತಾ ಇದ್ದೀರಾ. ಏನು ನಿಮ್ಮ ಮನೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಯಾವ ರೀತಿಯಾಗಿರುತ್ತೆ? ಇವತ್ತು ಮೊದಲನೇ ವರ್ಷದ ಮೊದಲನೇ ಹಬ್ಬ, ನಿಮ್ಮ ಹಬ್ಬ ಯಾವ ರೀತಿಯಾಗಿರುತ್ತೆ? ನಮಗಿದು ಮೊದಲನೇ ಹಬ್ಬ ಅಲ್ಲ, ನಮ್ದೇನಿದೆ ಹಿಂದೂ ಧರ್ಮದ ಪ್ರಕಾರ ಯುಗಾದಿ ನಮ್ಮದು ಮೊದಲನೇ. ಇದು ಆಂಗ್ಲ ಸಂಕ್ರಾಂತಿ ಯುಗಾದಿ ಹಬ್ಬ ಅಲ್ವಾ? ಹಾಂ, ಜನವರಿ ಮೊದಲನೇ ಹಬ್ಬ.
ನಾವು ಭೋಗಿ ಅಂತ ಮುಂದಿನ ದಿವಸ ಆಚರಿಸ್ತೀವಿ. ಬೆಳಗಿನ ಜಾವ ಎದ್ದು ಹಳೇದೇನಿರುತ್ತೋ ಅದೆಲ್ಲ ಸುಟ್ಬಿಡ್ತೀವಿ. ಯಾಕಂದರೆ ನಮ್ಮಲ್ಲಿರೋ ಕೀಡೆಲ್ಲ ಅಲ್ಲಿಂದ ಹೋಗಲಿ ಅಂತ. ಅದು ಸುಡಬೇಕಾದ್ರೆ ರಂಗೋಲಿ ಹಾಕಿ ಪೂಜೆ ಮಾಡಿ ರಂಗೋಲಿ ಹಾಕಿ ವೇಸ್ಟೆಲ್ಲ ಅದರಲ್ಲಿ ಇಟ್ಬಿಟ್ಟು ಏನು ಬೇಡವೋ ಬೇಡದೇ ಇರೋದೆಲ್ಲ ಅದಕ್ಕೆ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಹೂವು ಹಾಕಿ ನಾವು ಅರಿಶಿನ ಅಂಕಿತಾ, ನೀವು ಮಾತಾಡಿಸಿ, ನಾವು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಕಡೆ ಇವತ್ತು ನೋಡಿ, ಮಂಡ್ಯ ಹತ್ರ ಹೋಗ್ತೀನಿ. ಮಂಡ್ಯದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ. ಆನಂದ್, ನಮ್ಮ ಪ್ರತಿನಿಧಿ ಆನಂದ್, ಎಷ್ಟೊತ್ತಿಗೆ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ, ಅಲ್ಲಿ ಹೇಗೆಲ್ಲ ಪೂಜಾ ಕೈಂಕರ್ಯಗಳೀಗ ಆರಂಭಗೊಂಡಿದೆ, ಮಾಹಿತಿ ಕೊಡ್ಬೋದಾ ಆನಂದ್? ನಾಗೇಂದ್ರ ಬಾಬು, ಕೆಲವೇ ಕ್ಷಣಗಳಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿಯ ದೇವಾಲಯದಲ್ಲಿರುವಂಥ ಗರ್ಭಗುಡಿಯಲ್ಲಿರುವಂಥ ಶಿವಲಿಂಗದ ಮೇಲೆ ಸೂರ್ಯ ಕಿರಣಗಳು ಸ್ಪರ್ಶವಾಗ್ತವೆ. ಏನೋ ಸಂಕ್ರಾಂತಿ ಎಂದು ಸೂರ್ಯ ತನ್ನ ಪಥವನ್ನು ಉತ್ತರಾಯಣಕ್ಕೆ ಬದಲಾಯಿಸುವಂಥದ್ದು ಇವತ್ತು ಒಂದು ಕೌತುಕ ಈ ದೇವಸ್ಥಾನದಲ್ಲಿ ನಡೀತದೆ. ದೃಶ್ಯದಲ್ಲಿ ಗಮನಿಸ್ಬೋದು, ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಇದು ಕಾವೇರಿ ನದಿಯ ದಕ್ಷಿಣ ತೀರದಲ್ಲಿರುವಂಥ ಏಕೈಕ ಶಿವನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಎಂದು ಗರ್ಭಗುಡಿಯಲ್ಲಿರುವಂಥ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗುವಂಥದ್ದು. ಈ ಒಂದು ಕೌತುಕವನ್ನು ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕೌತುಕ ನಡೀತದೆ. ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಶಿವಲಿಂಗದ ಮೇಲೆ ಸೂರ್ಯ ಕಿರಣಗಳು ಸ್ಪರ್ಶ ಆಗೋದ್ರ ಜೊತೆಗೆ ಅಂದರೆ ಆ ಗರ್ಭಗುಡಿಯಿಂದ ಹೊರಗಡೆ ಇರುವಂಥ ಪಾರ್ವತಿಯ ದೇವಿ ವಿಗ್ರಹದ ಮೇಲೂ ಕೂಡ ಇಲ್ಲಿ ಸೂರ್ಯ ರಶ್ಮಿ ಸ್ಪರ್ಶ ಆಗುವಂಥದ್ದು. ಈಗಾಗಲೇ ಚಂದ್ರವನ ಆಶ್ರಮದ ಸ್ವಾಮೀಜಿಗಳಾಗಿರುವಂಥ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಕೂಡ ಈಗಾಗಲೇ ಪೂಜೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಗರ್ಭಗುಡಿಯಲ್ಲಿ ಅಂದರೆ ಸ್ವಾಮೀಜಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂಜಾನೆ 3 ಗಂಟೆಯಿಂದಲೇ ಇಲ್ಲಿ ಪೂಜಾ ಕೈಂಕರ್ಯಗಳು ಆರಂಭ ಆಗಿರುವಂಥದ್ದು. ಪ್ರತಿ ವರ್ಷ ಇಲ್ಲಿ ಈ ಕೌತುಕವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಭಕ್ತರು ಬರ್ತಾರೆ. ಅದೇ ರೀತಿ ಈ ಬಾರಿಯೂ ಕೂಡ ಏನು ಭಕ್ತರು ಬರ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಪ್ರತಿ ವರ್ಷ 7:15 ಅಥವಾ 7:20 ಒಳಗಡೆ ಆಗ್ತಾಯಿತ್ತು. ಈ ಬಾರಿ ಒಂದಷ್ಟು ತಡ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈ ಒಟ್ಟಾರೆ ಹೇಳೋದಾದರೆ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶವಾಗುವಂಥ ಕೌತುಕವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಳಗ್ಗೆಯಿಂದಲೂ ಕೂಡ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದಾವೆ. ನಾಗೇಂದ್ರ ಬಾಬು. ಆನಂದ್, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಯಾಕಂದರೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಂದ್ರಮೌಳೇಶ್ವರನ ಮೇಲೆ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ. ಕೆಲವೇ ಕ್ಷಣಗಳಲ್ಲಿ